ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಪ್ರಮುಖವಾಗಿರುವಂತಹ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ IAS ಮತ್ತು KS ತರಬೇತಿಗೆ ನಡೆಸುವಂತ ಸಾಮಾನ್ಯ ಪರೀಕ್ಷೆಗೆ ಕೇಳಿರುವಂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಯಾವುದು ಅಂತ ನೋಡ್ಕೊಂಡಾಗ ಕಿತ್ತಳೆ ಆರ್ಥಿಕತೆ ಅಥವಾ ಆರೆಂಜ್ ಆರ್ಥಿಕತೆ ಅಥವಾ ಕ್ರಿಯೇಟಿವ್ ಆರ್ಥಿಕತೆ. ಸೊ ಈ ಆರೆಂಜ್ ಆರ್ಥಿಕತೆ ಅಂದ್ರೆ ಏನು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಆರೆಂಜ್ ಆರ್ಥಿಕತೆ ಅಂದ್ರೆ ಏನು ಇಲ್ಲ, ವೆರಿ ಸಿಂಪಲ್ ನೋಡಿ. ಸೃಜನಶೀಲತೆಯನ್ನ, ಸಾಂಸ್ಕೃತಿಕತೆಯನ್ನ ಮತ್ತು ಕ್ರಿಯೇಟಿವಿಟಿಯನ್ನ, ಅರ್ಥ ಆಗ್ತಿದೆಯಾ? ಸೊ ಬೌದ್ಧಿಕತೆಯನ್ನ ಆಧಾರವಾಗಿ ಇಟ್ಕೊಂಡು ನಡೆಸುವಂತಹ ಕೈಗಾರಿಕೆಗಳನ್ನ ಹೊಂದಿರುವಂತ ಆರ್ಥಿಕ ವ್ಯವಸ್ಥೆಯನ್ನ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ? ಆರೆಂಜ್ ಆರ್ಥಿಕತೆ ಅಂತ ಕರಿತೀವಿ, ಆರೆಂಜ್ ಎಕಾನಮಿ ಅಂತ ಕರಿತೀವಿ, ಅಥವಾ ಕ್ರಿಯೇಟಿವ್ ಎಕಾನಮಿ ಅಂತ ಕೂಡ ಕರಿತೀವಿ. ಓಕೆನಾ? ಇಲ್ಲಿ ಬೌದ್ಧಿಕತೆಯನ್ನ, ಸಾಂಸ್ಕೃತಿಕತೆಯನ್ನ, ಸೃಜನಶೀಲತೆಯನ್ನ ಮತ್ತು ಜ್ಞಾನವನ್ನ ಇನ್ಪುಟ್ ಆಗಿ ಬಳಕೆ ಮಾಡಲಾಗ್ತಾ ಹೋಗುತ್ತೆ. ಇದನ್ನ ಬಳಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪಬ್ಲಿಷಿಂಗ್ ಆಗಿರ್ಬೋದು, ಜೊತೆಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ವರ್ಕ್ಸ್ಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸಗಳನ್ನ, ಕ್ರಿಯೇಟಿವ್ ಕೆಲಸಗಳನ್ನ ಅಭಿವೃದ್ಧಿ ಪಡಿಸ್ತಾರೆ. ಇವೆಲ್ಲವೂ ಕೂಡ ಆರೆಂಜ್ ಆರ್ಥಿಕತೆಯನ್ನ ಹೊಂದಿದೆ. ಇದು ಏನಕ್ಕೆ ತುಂಬಾ ಸುದ್ದಿಯಲ್ಲಿ ಆಯಿತು ಅಂತ ನೋಡ್ಕೊಂಡಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಅನ್ನ ಭಾರತದಲ್ಲಿ ನಡೆಸಲಾಗ್ತಾ ಹೋಯಿತು. ಅಲ್ಲಿ ಪ್ರಧಾನಮಂತ್ರಿಯವರು ಆರೆಂಜ್ ಎಕಾನಮಿ ಬರ್ತಾ ಅದರ ಕೊಡುಗೆ ನಮ್ಮ ಭಾರತದ ಆರ್ಥಿಕತೆಗೆ ಜಾಸ್ತಿ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ರು. ಆದುದರಿಂದ ಆರೆಂಜ್ ಆರ್ಥಿಕತೆ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹ್ಯಾಂಡ್ಲೂಮ್ಸ್ಗಳನ್ನ ನಾವು ಬಳಸ್ತಾ ಇದೀವಲ್ಲ, ಆ ಹ್ಯಾಂಡ್ಲೂಮ್ಸ್ಗಳಿಂದ ನಾವು AR ಮತ್ತು VR ಗಳಿಗೆ, ಅಂದ್ರೆ ಆಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿಗೆ ನಾವು ಬದಲಾವಣೆಯಾಗಿದ್ದೇವೆ. ಸೊ ಈ ಒಂದು ಟ್ರಾನ್ಸಿಷನ್ ಅಲ್ಲಿ AR VR ವಿಡಿಯೋಸ್ ಇದೆಯಲ್ಲ, ಟೆಕ್ನಾಲಜಿ ಇದೆಯಾ, ಇದು ನಮಗೆ ಆರೆಂಜ್ ಆರ್ಥಿಕತೆಯಲ್ಲಿ ಬರುತ್ತೆ. ಇಷ್ಟು ತುಂಬಾ ಸಿಂಪಲ್ ಆಗಿರುವಂತ ಪಾಯಿಂಟ್. ಈ ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.